ಹಾವೇರಿಯಲ್ಲಿ ಬಿರುಗಾಳಿ ರಭಸಕ್ಕೆ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿಗೆ ಧರೆಗುರುಳಿದೆ ಬೃಹತ್ ವಿದ್ಯುತ್ ಕಂಬ. ಹಾವೇರಿ ತಾಲೂಕು ಕಬ್ಬೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರೀ ರಭಸದಿಂದ ಬೀಸ್ತಾ ಇದ್ದಂಥ ಗಾಳಿಗೆ ವಿದ್ಯುತ್ ಕಂಬವೇ ಧರೆಗುರುಳಿದೆ. ಆ ವಿದ್ಯುತ್ ಕಂಬ ಇದೆಯಲ್ಲ, ಅದು 110 kV 110 kV ಸಾಮರ್ಥ್ಯದ ಹೈ ವೋಲ್ಟೇಜ್ ಕಂಬಗಳು. ಬಿರುಗಾಳಿ ರಭಸಕ್ಕೆ ಹಾವೇರಿ ರೈತರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅಂದರೆ ವಿದ್ಯುತ್ ಕಂಬಗಳೇ ಧರೆಗುರುಳಿದ್ದಾವೆ ಅಂತ ಹೇಳಿದ್ರೆ ಶೀಟ್ ಮನೆ ಉಳ್ಳಂಥವರ ಪರಿಸ್ಥಿತಿ ಏನಾಗಿದೆ, ಅಲ್ಲಿ ಮರಗಳ ಪರಿಸ್ಥಿತಿ ಏನಾಗಿದೆ ನೋಡ್ತಾ ಇದ್ದೀರಿ. ಇಷ್ಟು ಬೃಹದಾಕಾರದ ಹೈ ಟೆನ್ಷನ್ ವೈರ್ ಹೋಗುವಂಥ ಕಂಬಗಳಿವೆ. ಎಂಥದ್ದೇ ಮಳೆ ಬಂದರೂ ಎಂಥದ್ದೇ ಗಾಳಿ ಬಂದರೂ ಕೂಡ ಅಳ್ಳಾಡೋದಿಲ್ಲ. ಬಟ್ ಇಂಥ ದೊಡ್ಡ ಪ್ರಮಾಣದಲ್ಲಿ ಮುರಿದು ಬಿದ್ದಿದೆ ಅಂತ ಹೇಳಿದ್ರೆ ರೈತರಿಗೆ ಸಹಜವಾದಂಥ ಆತಂಕ ಮನೆ ಮಾಡಿದೆ. ಒಂದೊಂದು ಎಂಗಲ್ಲಿ ಸೆಪರೇಟ್ ಒಂದು 4 ಮೀಟರ್ ಎಂಗಲ್ ಇಡೋದು ಬೇರೆ, 4 ಮೀಟರ್ ಫುಲ್ ನೀವು ತಗಡು ಕಟ್ಟೋದು ಬೇರೆ. ಅಲ್ಲೇ ಇಲ್ಲ ನೀನು ಒಂದು ಸ್ವಲ್ಪ ನೀವು ಕಟ್ಕೊಂಡ್ಬಿಡೋದು. ಏನು ನಿಮ್ಮ ಸಮಸ್ಯೆ ಇಲ್ಲ, ತಾವೇನು ತೊಳಿಲಾಗಿದೆ, ನಾವು ಕೆಲಸ ಮಾಡ್ಕೊಳ್ತೀವಿ, ಹಾಳಾಗ್ಬಿಡ್ತೀವಿ, ನಿಮ್ಮ ಗೊಂಜಾಳ ಬರುತ್ತೆ, ಗೊಂಜಾಳ ತಪ್ಪು ಅಂತ ಹೇಳ್ಬಿಡ್ರಿ ಅವರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬೃಹದಾಕಾರದ ವಿದ್ಯುತ್ ಕಂಬ ಹೇಗೆ ಧರೆಗುರುಳಿದೆ ಅಂತ ಹೇಳಿ. ಕೇವಲ ಹೈ ಟೆನ್ಷನ್ ವೈರ್ ಹೋಗುವಂಥ ಕಂಬಗಳು ಮಾತ್ರ ಬಲ್ಲದೆ ಈ ಸಾಮಾನ್ಯವಾಗಿ ವಿದ್ಯುತ್ ಪ್ರವಹಿಸುವಂಥ ಕಂಬಗಳು ಕೂಡ ಧರೆಗುರುಳಿದ್ದಾವೆ. ಮಳೆಗಾಲ ಅಲ್ಲ, ಅತ್ಯಂತ ರಭಸವಾದ ಮಳೆ ಬರ್ತಾ ಇಲ್ಲ, ಆದರೆ ಬರೀ ಬಿರುಗಾಳಿಗೇನೆ ಈ ರೀತಿ ಆಗಿದೆ. ವಿದ್ಯುತ್ ಪ್ರವಹಿಸುವಂಥ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದರೆ ಅಕ್ಕಪಕ್ಕದಲ್ಲಿ ರೈತರು ಓಡಾಟ ಮಾಡ್ತಾ ಇದ್ದರೆ, ಜಾನುವಾರುಗಳು ಓಡಾಟ ಮಾಡ್ತಾ ಇದ್ದರೆ ಪರಿಸ್ಥಿತಿ ಏನಾಗಬಹುದಾಗಿತ್ತು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಇಲ್ಲಿ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಅದೃಷ್ಟವಶಾತ್ ಯಾರು ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ, ವಿದ್ಯುತ್ ಪ್ರವಹಿಸಿರಲಿಲ್ಲ, ಹೀಗಾಗಿ ಒಂದು ದೊಡ್ಡ ಅಪಾಯವೇ ತಪ್ಪಿದೆ. ಏನು ಮಳೆಗಾಲನೂ ಅಲ್ಲ, ಅಂಥ ದೊಡ್ಡ ಪ್ರಮಾಣದಲ್ಲಿ ಈ ಬಿರುಗಾಳಿಯಲ್ಲಿ ಬೀಸ್ತಾ ಇತ್ತಾ, ಏನು ಕತೆ? ಈಗ ಸದ್ಯಕ್ಕೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ತೆರವು ಮಾಡಲಾಗಿದೆಯಾ? ದಶರಥ್, ಉತ್ತರ ಕರ್ನಾಟಕದಲ್ಲಿ ಕಳೆದ 2 ದಿನಗಳಿಂದ ಅದರಲ್ಲಿ ಬಿರುಗಾಳಿ ಸಹಿತ ಇಲ್ಲಂದ್ರೆ ಅಬ್ಬರದ ಮಳೆ ಸುರಿತಾ ಇದೆ. ಅದರಲ್ಲಿ ನೋಡಿದಾಗ ಇಲ್ಲಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ದೊಡ್ಡದಂತಹ ಮಳೆ, ಅದರಲ್ಲಿ ಗುಡುಗು ಸಹಿತ ಒಂದು ಮಳೆ ಆಗ್ತದೆ. ಈ ಒಂದು ಮಳೆಯಿಂದ ರೈತರು ಇವತ್ತೇನು ಈಗಾಗಲೇ ಅಕಾಲಿಕ ಮಳೆ ಸುರ್ತಾ ಇದೆ, ಈ ಒಂದು ಮಳೆ ಹೊತ್ತಕ್ಕೆ ರೈತಾಪಿ ಜೀವನ ಇವತ್ತು ಅಂದ್ರೆ ರೈತರು ಸಂಪೂರ್ಣವಾಗಿ ಇವತ್ತು ಕಂಗಾಲಾಗಿದೆ. ಇಂತಹ ಒಂದು ಸಮಯದಲ್ಲಿ ದೊಡ್ಡದಂತಹ ಅದರಲ್ಲಿ ಗುಡುಗು ಸಹಿತ ಏನೊಂದು ಮಳೆ ಇದೆ, ಈ ಒಂದು ಮಳೆಗೆ ರೈತರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿರುತ್ತು. ಅದು ಯಾವ ಮಟ್ಟಿಗೆ ಅಂತಂದ್ರೆ 110 kV ಸಾಮರ್ಥ್ಯದ ಹೈ ವೋಲ್ಟೇಜ್ ಬೃಹತ್ ಆಕಾರದ ಒಂದೇನು ವಿದ್ಯುತ್ ಕಂಬ ಅಂತೀವಿ. ಈ ಒಂದು ವಿದ್ಯುತ್ ಕಂಬ ಇವತ್ತು ಧರೆಗುಳಿದೆ. ಈ ಒಂದು ಧರೆಗುಳಿದಿಂದ ಅಲ್ಲಿರುವಂತಹ ರೈತರ ಜಮೀನುಗಳಲ್ಲಿ ಅಡಿಕೆ ತೋಟ, ಗೋವಿನ ಜೋಳ ಮತ್ತು ವಿವಿಧ ರೀತಿಯಂತಹ ಬೆಳೆಗಳಲ್ಲಿ, ಯಾಕಂದ್ರೆ ರೈತರು ಈಗಾಗಲೇ ಹಿಂಗಾರಿ ಈ ಬೇರೆ ಬೇರೆ ರೀತಿಯಾಗಿ ಒಂದು ನೀರಾವರಿ ಏನು ಅವಲಂಬಿತರಾಗಿ ಒಂದು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರು. ಆ ಬೆಳೆಗಳು ಈಗಾಗಲೇ ಕೆಲವೊಂದಿಷ್ಟು ಬೆಳೆಗಳು ಕಟಾವು ಆಗುವಂತಹ ಸಮಯ. ಈ ಒಂದು ಸಮಯದಲ್ಲಿ ಏನು 110 kV ಏನು ವಿದ್ಯುತ್ ಕಂಬ ಏನಿದೆ, ಹಾವೇರಿ ಜಿಲ್ಲೆಯ ಒಂದು ಕಬ್ಬೂರು ಏನು ಗ್ರಾಮ ಬರುತ್ತೆ, ಈ ಒಂದು ಕಬ್ಬೂರು ಗ್ರಾಮದಲ್ಲಿ ಬೃಹತ್ ಆಕಾರದ ಒಂದು ಕಂಬ ಧರೆಗೊಳ್ಳೋದ್ರಿಂದ ಸಾಕಷ್ಟು ರೈತರ ಜಮೀನು ಇವತ್ತು ಹಾನಿಯಾಗಿರೋದು. ಈಗಾಗಲೇ ಒಂದ್ ಕಡೆ ಸಂಬಂಧಪಟ್ಟಂತಹ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು KPTCL ಇಬ್ಬರು ಜಂಟಿಯಲ್ಲಿ ಆ ಒಂದು ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಅವನ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂದ್ರೆ ಯಾಕೆ ಇಲ್ಲಿ ತೆರವು ಮಾಡ್ಲಿಕ್ಕೆ ಸಾಕಷ್ಟು ಇಲ್ಲಿ ಹರಸಾಹಸವನ್ನ ಪಡಬೇಕಾಗಿದೆ. ಯಾಕಂದ್ರೆ ದೊಡ್ಡದಾದಂತಹ ಒಂದು ಬೃಹತ್ ಆಕಾರದ ಇಲ್ಲಿ ವಿದ್ಯುತ್ ಕಂಬ ಇರೋದ್ರಿಂದ ಇಲ್ಲಿ ಒಂದ್ ಕಡೆ ಅಂದ್ರೆ ಗುಡುಗು ಸಹಿತ ಮಳೆ ಇರೋದ್ರಿಂದ ರೈತರು ತಮ್ಮ ಆ ಜಮೀನಿನಲ್ಲಿ ಕೆಲಸ ಬಿಟ್ಟು ಮನೆಗೆ ಬಂದಿದ್ರು. ಆ ಒಂದು ಸಮಯದಲ್ಲಿ ಈ ವಿದ್ಯುತ್ ಕಂಬಗಳು ಧರೆಗೊಳ್ಳಿವೆ. ಹೀಗಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಆದ್ರೆ KPTCL ಅಧಿಕಾರಿಗಳು ಮತ್ತು ಎಸ್ಕಾಂ ಅಧಿಕಾರಿಗಳು ಆ ರೈತರ ಜಮೀನುಗಳಿಗೆ ಹೋಗಿ ಅವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಲೆವೆನ್ ಕೆ ಹೋದಲ್ ಸರ್ ಇವು